ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ. ಇವತ್ತು ನಾನು ಎಲ್ಲರ ಫೇವ್ರೇಟ್ ಆದಂತ ಚಿಕನ್ ಸ್ಪ್ರಿಂಗ್ ರೋಲ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಇನ್ನು ಮೊದಲನೇ ಬಾರಿ ನಮ್ಮ ಚಾನಲ್ ಅನ್ನು ವಿಸಿಟ್ ಮಾಡುವವರೊಂದಿಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಚಿಕನ್ ಸ್ಪ್ರಿಂಗ್ ರೋಲ್ ಅನ್ನು ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿ ಹೇಗೆ ಮಾಡುವುದಂತ ನೋಡುವ. ಇದಕ್ಕೆ ನಾನು ಒಂದು ತವಾಗೆ 2 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಇನ್ನು 1 ಟೇಬಲ್ ಸ್ಪೂನ್ ನಷ್ಟು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೊಂಡಿದ್ದೇನೆ. ಬೆಳ್ಳುಳ್ಳಿಯನ್ನು ಸೇರಿಸಿಕೊಂಡು ಸ್ವಲ್ಪ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಇನ್ನು 2 ನೀರುಳ್ಳಿಯನ್ನು ನಾನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೊಂಡಿದ್ದೇನೆ. ಇನ್ನು ಈ ನೀರುಳ್ಳಿಯನ್ನು ನಾವು ಹೈ ಫ್ಲೇಮ್ ಅಲ್ಲಿ 1 ರಿಂದ 2 ನಿಮಿಷಗಳವರೆಗೆ ಫ್ರೈ ಮಾಡ್ಕೊಳ್ಳುವ. ಇನ್ನು ನಾನು ಇದಕ್ಕೆ 300 ಗ್ರಾಮ್ ಅಷ್ಟು ಶ್ರೆಡ್ಡೆಡ್ ಚಿಕನ್ ಅನ್ನು ಸೇರಿಸಿಕೊಂಡಿದ್ದೇನೆ. ಚಿಕನ್ ಅನ್ನು ಬಾಯ್ಲ್ ಮಾಡುವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹುಡಿ ಮತ್ತೆ ಸ್ವಲ್ಪ ಕರಿಮೆಣಸನ್ನು ಹಾಕಿ ಬಾಯ್ಲ್ ಮಾಡಿಕೊಂಡು ಶ್ರೆಡ್ ಮಾಡ್ಕೊಂಡಿದ್ದೆ. ಇನ್ನು ನಾನು ಇದಕ್ಕೆ ಕೆಲವು ವೆಜ್ಜಸ್ ಗಳನ್ನು ಸೇರಿಸ್ಕೊಳ್ತೇನೆ. ಇದಕ್ಕೆ ನಾನು 1 ಕಪ್ ಕ್ಯಾಬೇಜ್ ಅನ್ನು ಸೇರಿಸ್ಕೊಂಡಿದ್ದೇನೆ. ಇನ್ನು 1 ಕಪ್ ಅಷ್ಟು ಕ್ಯಾರೆಟ್, 1/3 ಕಪ್ ಅಷ್ಟು ಕ್ಯಾಪ್ಸಿಕಮ್ ಅನ್ನು ಸೇರಿಸಿಕೊಂಡಿದ್ದೇನೆ. ಇನ್ನು ಇದಕ್ಕೆ 1 ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸಿನ ಹುಡಿ, 3/4 ಚಮಚದಷ್ಟು ಶುಂಠಿ ಹುಡಿ ಇಲ್ಲ ಅಂದ್ರೆ ಪೇಸ್ಟ್ ಹಾಕೊಳ್ಳಿ. ಇನ್ನು 3/4 ಚಮಚದಷ್ಟು ಗರಂ ಮಸಾಲ ಹುಡಿ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡಿದ್ದೇನೆ. ಇನ್ನು 1 ಚಮಚದಷ್ಟು ಸೋಯಾ ಸಾಸ್ ಅನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾನು ಗ್ಯಾಸ್ ಫ್ಲೇಮ್ ಅನ್ನು ಹೈಯಲ್ಲಿಟ್ಟು ವೆಜ್ಜಸ್ ಗಳನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ. ಈ ವೆಜ್ಜಸ್ ಗಳನ್ನು ನಾವು ಓವರ್ ಕುಕ್ ಮಾಡ್ಕೊಳ್ಬಾರ್ದು. 1 ರಿಂದ 2 ನಿಮಿಷಗಳವರೆಗೆ ಹೈ ಫ್ಲೇಮ್ ಅಲ್ಲಿಟ್ಟು ಕುಕ್ ಮಾಡ್ಕೊಳ್ಳುವ. ಫ್ರೆಂಡ್ಸ್, ನಮ್ಮ ಚಿಕನ್ ಸ್ಪ್ರಿಂಗ್ ರೋಲ್ ಫಿಲ್ಲಿಂಗ್ ರೆಡಿ ಆಗಿದೆ. ಇನ್ನು ನಾವು ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿಕೊಂಡು ಈ ಫಿಲ್ಲಿಂಗ್ ಅನ್ನು ತಣ್ಣಗಾಗ್ಲಿಕ್ಕಿಡುವ. ಇನ್ನು ಫ್ರೀಜರ್ ಅಲ್ಲಿದ್ದ ಸ್ಪ್ರಿಂಗ್ ರೋಲ್ ಶೀಟ್ ಅನ್ನು ನಾನು 1 ಗಂಟೆ ಮುಂಚೆ ಫ್ರೀಜರ್ ಇಂದ ಹೊರಗೆ ತೆಗೆದಿಟ್ಟಿದ್ದೆ. ಇನ್ನು ನಾನು ಇದರ ಒಂದು ಸೈಡ್ ಅಲ್ಲಿ ಫಿಲ್ಲಿಂಗ್ ಅನ್ನು ಇಡ್ತೇನೆ. ನಾನು 2 ಸ್ಪೂನ್ ನಷ್ಟು ಚಿಕನ್ ಫಿಲ್ಲಿಂಗ್ ಅನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಇದನ್ನು ಪರ್ಫೆಕ್ಟ್ ಆಗಿ ಹೇಗೆ ರೋಲ್ ಮಾಡುವುದಂತ ನೋಡುವ. ನಾವು ಚಿಕನ್ ಫಿಲ್ಲಿಂಗ್ ಅನ್ನು ಫಿಲ್ ಮಾಡಿದ ಸೈಡ್ ಅನ್ನು ನಾವು ಈ ತರ ಫೋಲ್ಡ್ ಮಾಡ್ಕೋಬೇಕು. ನಂತರ ಅದರ ಸೈಡ್ ಅನ್ನು ಈ ತರ ಫೋಲ್ಡ್ ಮಾಡ್ಕೊಳ್ಳುವ. 2 ಸೈಡ್ ಅನ್ನು ಸಹ ಫೋಲ್ಡ್ ಮಾಡ್ಕೊಳ್ಳುವ. ನೋಡಿ, ವಿಡಿಯೋದಲ್ಲಿ ತೋರಿಸಿದ ಹಾಗೇನೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ತರ 2 ಸಲ ಫೋಲ್ಡ್ ಮಾಡಿಕೊಂಡು ಅದರ ತುದಿಗೆ ಬಂದು ಸ್ಟಾಪ್ ಮಾಡಿದ್ದೇನೆ. ಇನ್ನು ಶೀಟ್ ನ ತುದಿಗಳಿಗೆ ಮೈದಾ ಹಿಟ್ಟು ಮತ್ತು ನೀರಿನಿಂದ ರೆಡಿ ಮಾಡಿದ ಪೇಸ್ಟ್ ಅನ್ನು ಅಪ್ಲೈ ಮಾಡಿಕೊಂಡು ನಾವು ಈ ತರ ಇದಕ್ಕೆ ಸೀಲ್ ಮಾಡ್ಕೊಳ್ಳುವ. ನೋಡಿ, ನಾನು ಇನ್ನೊಂದು ರೋಲ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರೋಲ್ ಮಾಡೋದು ಎಷ್ಟು ಈಸಿ ಅಂತ. ಈ ತರ ನಾನು ಉಳಿದ ಎಲ್ಲ ರೋಲ್ಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇನ್ನು ಇಷ್ಟು ರೆಡಿ ಮಾಡಿ ಆದ್ಮೇಲೆ ನಿಮಗೆ ಬೇಕಿದ್ರೆ ಸ್ಪ್ರಿಂಗ್ ರೋಲ್ ಅನ್ನು ಫ್ರೀಜರ್ ಅಲ್ಲಿ 1 ಮಂತ್ ತನಕ ಸ್ಟೋರ್ ಮಾಡ್ಕೊಳ್ಬಹುದು. ಸ್ಟೋರ್ ಮಾಡ್ಕೊಳ್ಳುವಾಗ ಏರ್ ಟೈಟ್ ಕಂಟೈನರ್ ಅಥವಾ ಜಿಪ್ ಲಾಕ್ ಬ್ಯಾಗ್ ಅಲ್ಲಿ ಹಾಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಇನ್ನು ಸ್ಪ್ರಿಂಗ್ ರೋಲ್ ಅನ್ನು ಫ್ರೈ ಮಾಡ್ಲಿಕ್ಕೆ ನಾನು ಎಣ್ಣೆಯನ್ನು ಲೋ ಫ್ಲೇಮ್ ಅಲ್ಲಿ ಬಿಸಿ ಮಾಡ್ಕೊಂಡಿದ್ದೇನೆ. ರೋಲ್ಸ್ ಗಳನ್ನು ಎಣ್ಣೆಯಲ್ಲಿ ಹಾಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಲೋ ಅಲ್ಲಿ ಇಡಬೇಕು. ಎಣ್ಣೆ ಜಾಸ್ತಿ ಬಿಸಿ ಇದ್ರೆ ಅದರ ಮೇಲೆ ಬಬಲ್ಸ್ ಬೀಳಬಹುದು. ಇನ್ನು ರೋಲ್ಸ್ ಗಳನ್ನೆಲ್ಲ ಹಾಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಅನ್ನು ಮೀಡಿಯಂ ಅಲ್ಲಿಟ್ಟು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಇನ್ನು ರೋಲ್ಸ್ ಗಳನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಂಡು ನಾನು ಅದರ ಸೈಡ್ ಅನ್ನು ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡ್ ಅಲ್ಲಿ ಫ್ರೈ ಮಾಡ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ನಮ್ಮ ಚಿಕನ್ ರೋಲ್ಸ್ ನ 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದರ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ. ಇನ್ನು ನಾನು ಉಳಿದ ರೋಲ್ಸ್ ಗಳನ್ನೆಲ್ಲ ಫ್ರೈ ಮಾಡ್ಕೊಳ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಸ್ಪ್ರಿಂಗ್ ರೋಲ್ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡುದು, ಹಾಗೆ ಅದನ್ನು ರೋಲ್ ಮಾಡುದು ಎಷ್ಟು ಈಸಿ ಅಂತ. ನೋಡಿ ಫ್ರೆಂಡ್ಸ್, ಈ ಸ್ಪ್ರಿಂಗ್ ರೋಲ್ ಎಷ್ಟು ಕ್ರಿಸ್ಪಿ ಆಗಿದೆ, ಹಾಗೆ ಟೇಸ್ಟ್ ಅಲ್ಲಿ ಸಹ ತುಂಬಾನೇ ರುಚಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ.